ಎಲ್ಲ ಹೋದಾಗ ಉಳಿಯಲ್ಲ ಅಂತ ನಾವು ಆಲ್ಮೋಸ್ಟ್ 90% ಎಲ್ಲ ಉಳಿಯಲ್ಲ ಅಂತ ಹೇಳಿದ್ವಿ ಸರ್. ಮಾಡಿಸಿದ್ರು, ಅದು ಏನು ವರ್ಕೌಟ್ ಆಗಲಿಲ್ಲ. ಸುಮ್ಮನೆ ಅಮೌಂಟ್ ವೇಸ್ಟ್ ಆಯಿತು. ಇಲ್ಲಿ ಸಜೆಷನ್ ಮಾಡಿದ್ರು, ಇಲ್ಲಿ ಬಂದಮೇಲೆ ಸ್ವಲ್ಪ ಚೆನ್ನಾಗಿದ್ದಾರೆ ಸರ್. ಇವಾಗ ನೋಡಿದ್ರೆ ಲಾಸ್ಟ್ ಟೈಮ್ ನಾವು ಫಂಕ್ಷನ್ಗೆ ಹೋದ ನೋಡಿದಾಗ ತುಂಬ ಚೆನ್ನಾಗಿದ್ರು. ಏರೆಲ್ಲ ತುಂಬ ಗ್ರೋ ಆಗಿದೆ, ಚೆನ್ನಾಗಿದ್ದಾರೆ. ಲಾಸ್ಟ್ ಟೈಮು ಒಂದು 4 months ಬ್ಯಾಕ್ ನೋಡಿದ್ದಕ್ಕೂ ಜಸ್ಟ್ 1 month ಬ್ಯಾಕ್ ನೋಡಿದ್ದು ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಕ್ಚುಲಿ ಚಿತ್ರದುರ್ಗ ಸರ್, ನಾವು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು. ನಮ್ಮತ್ತೆ ಸರ್, ಅವ್ರ ಹೆಸರು ಭಾಗ್ಯಮ್ಮ ಅಂದ್ಬಿಟ್ಟು, ವಯಸ್ಸು 62 ಇದೆ ಸರ್. 8 months ಇಂದ ತೊಗೊತಾ ಇದ್ದಾರೆ. ಇದೆಲ್ಲ ತುಂಬಾ ಪೇಯ್ನು, ಕಿಮೊಥೆರಪಿ ಎಲ್ಲ ಮಾಡಿಸಿದ್ರು, ಅದು ಏನೋ ಎಫೆಕ್ಟ್ ಆಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಸಜೆಷನ್ ಮಾಡಿದ್ರು. ಇಲ್ಲಿ ಬಂದಮೇಲೆ ಸ್ವಲ್ಪ ಚೆನ್ನಾಗಿದ್ದಾರೆ ಸರ್. ಮಾಡಿಸಿದ್ರು, ಅದು ಏನು ವರ್ಕೌಟ್ ಆಗಲಿಲ್ಲ. ಸುಮ್ಮನೆ ಅಮೌಂಟ್ ವೇಸ್ಟ್ ಆಯಿತು. ಹಲೋ, ತಾಯಿ ಭಾಗ್ಯಮ್ಮ KS ಸರ್. 2 years ಆಯ್ತು ಕೀಮೋ ತಗೊಳ್ತಾ ಇದ್ರು. ಕೀಮೋ ಇಂದ ತುಂಬಾ ಬ್ಲಡ್ ಲಾಸ್ ಆಗೋದು, ತುಂಬಾ ಸುಸ್ತಾಗಿರೋರು, ಏನೋ ಅವ್ರ ಕೈ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಕೆಲ್ಸನ. ಓಕೆನಾ, ನಮ್ ಫ್ರೆಂಡ್ ಇಂದ ನಾವು ಈ ಟ್ರೀಟ್ಮೆಂಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಬ್ಲಡ್ ಲಾಸ್ ಏನಿಲ್ಲ, ಬ್ಲಡ್ ಇಂಪ್ರೂವ್ಮೆಂಟ್ ಆಗಿದೆ. ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ತಿಂತಿದ್ದಾರೆ. ಆಮೇಲೆ ಅವ್ರ ಕೆಲಸ ಅವ್ರೆಲ್ಲ ಮಾಡ್ಕೊಳ್ತಾರೆ. ಅಡ್ಗೆ ಮಾಡೋದು, ಮನೆ ಕೆಲ್ಸಗಳ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಹಿಮೋಗ್ಲೋಬಿನ್ 12 ಇದೆ. ಅವಾಗ 7, 8, 9 ಈ ತರ ಇರೋದು, ಇವಾಗ 12 ಇದೆ ಸರ್. ಆತರ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಸರ್. ಎಲ್ಲ ಹೋದಾಗ ಉಳಿಯಲ್ಲ ಅಂತ ನಾವು ಆಲ್ಮೋಸ್ಟ್ 90% ಎಲ್ಲ ಉಳಿಯಲ್ಲ ಅಂತ ಹೇಳಿದ್ವಿ ಸರ್. ಹೇರ್ ಫಾಲ್ಸ್ ಎಲ್ಲ ಆಗಿ ಉಳಿಯಲ್ಲ ಅಂತ ಹೇಳಿದ್ರು. ನಾವಲ್ಲೇ ಉಳಿಯಲ್ಲ ಅನ್ಕೊಂಡು ಇವಾಗ ನೋಡಿದ್ರೆ ಲಾಸ್ಟ್ ಟೈಮ್ ನಾವು ಫಂಕ್ಷನ್ಗೆ ಹೋದ ನೋಡಿದಾಗ ತುಂಬ ಚೆನ್ನಾಗಿದ್ರು. ಹೇರ್ ಫಾಲ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಹೇರ್ ಎಲ್ಲ ತುಂಬ ಗ್ರೋ ಆಗಿದೆ, ಚೆನ್ನಾಗಿದ್ದಾರೆ. ಲಾಸ್ಟ್ ಟೈಮು ಒಂದು 4 months ಬ್ಯಾಕ್ ನೋಡಿದ್ದಕ್ಕೂ ಜಸ್ಟ್ 1 month ಬ್ಯಾಕ್ ನೋಡಿದ್ದು ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅವ್ರು ಉಳಿಯೋದಿಲ್ಲ ಅಂತ ಹೇಳಿದ್ರು. ನಾವು ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಯಾರು ಇವರಿಗೆ ಸಜೆಸ್ಟ್ ಮಾಡಿದ್ರೆ ಗೊತ್ತಿಲ್ಲ, ಬಂದರು ಅವರು ಚೆನ್ನಾಗಾದ್ರು.